14 ದಿವಸ ಅಲ್ಲಿರ್ತಾರೆ. ಅವರಿಗೆ ಬೇರೆ ಬೇರೆ ಟಾಸ್ಕ್ಗಳಿದೆ. ಜೊತೆಗೇನು ಅಂತಂದರೆ ಅಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಬೇಕು. ಹಲವಾರು ಬೀಜಗಳನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅದು ಮೊಳಕೆ ಒಡೆಯುವಂಥ ರೀತಿ ಏನು ಎತ್ತ ಅದ್ರ ಬಗ್ಗೆಯೂ ಕೂಡ ಅವರು ಅಧ್ಯಯನ ಮಾಡಬೇಕು. 4 ಜನ ಅಲ್ಲಿಂದ ಅವ್ರು ಕಳಿಸೋಂಥ ಸಂದೇಶ ಇದೆಯಲ್ಲ, ಸಾಮಾನ್ಯವಾದಂಥ ಸಂಗತಿ ಅಲ್ಲ ಇದು. ರಾಕೇಶ್ ಶರ್ಮಾ ಹೇಳಿದರು, ಇಂದಿರಾ ಗಾಂಧಿ ಅವರಾಗಿನ ಪ್ರಧಾನಮಂತ್ರಿಗಳು. ಹೇಗೆ ಅನಿಸ್ತಾ ಇದೆ ಮೇಲ್ಗಡೆಯಿಂದ ನೀವು ಭಾರತವನ್ನು ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದೇ ಮಾತು ಅವರು ಹೇಳಿದ್ದು, ಸಾರೇ ಜಹಾನ್ ಸೆ ಅಚ್ಚಾ. ಇವರು ಕೂಡ ಅಷ್ಟೇ ಗಗನಯಾನದಿಂದ ನಾನು ಗಗನದ ಮೇಲೆ ನಿಂತು ನಿಮಗೊಂದು ನಮಸ್ಕಾರ ಹೇಳ್ತಾ ಇದ್ದೀನಿ ಅನ್ನುವಂಥ ಒಂದು ವಿಡಿಯೋನ ಬಿಟ್ಟಿದ್ದರು. 2 ವಿಡಿಯೋಗಳು ಬಂದಿದ್ದು. ಈಗ ನೋಡಿ, ಯಶಸ್ವಿಯಾಗಿ ಅವರು ಈಗ ಡಾಕಿಂಗ್ ಆಗಿದೆ. ನಿಜಕ್ಕೂ ಹೆಮ್ಮೆಯ ಸಂಗತಿ. ಯಾಕಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಈ ಗಗನಯಾನದಲ್ಲಿ ಭಾರತೀಯ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದೇ ಒಂದು ಅದ್ಭುತ. ಅದರಲ್ಲೂ 41 ವರ್ಷಗಳ ನಂತರ ಸಿಕ್ಕಿರುವಂಥ ಈ ಭಾಗ್ಯ ಇದೆಯಲ್ಲ, ಸಾಮಾನ್ಯ ಸಂಗತಿನ. ಅಂತೂ ಇಂತೂ ಈ ಮುಖಾಂತರ ಇತಿಹಾಸ ಸೃಷ್ಟಿಯಾಯಿತು. ಯಾಕಂದರೆ ಗಗನಯಾನಿಗಳು ಯಶಸ್ವಿಯಾಗಿ ನಿಲ್ದಾಣವನ್ನು ತಲುಪಿದರು. ISSಗೆ ಹೆಜ್ಜೆ ಇಟ್ಟಂಥ ಮೊದಲ ಭಾರತೀಯ ಅನ್ನುವಂಥ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲಾ ಪಾತ್ರರಾದರು. 40 ನಿಮಿಷದ ಮುಂಚೆನೇ ಡಾಕಿಂಗ್ ಪ್ರಕ್ರಿಯೆ ಪೂರ್ಣ ಆಯಿತು. ನೋಡಿ, ಇದು ಸಂಗತಿ. ಇನ್ನು 14 ದಿನದ ಅಧ್ಯಯನ. ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಡಾಕಿಂಗ್ ಪ್ರಕ್ರಿಯೆ ಯಶಸ್ಸನ್ನು ಕಂಡಿದೆ. ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇದರಲ್ಲೊಬ್ಬರು. ನೇತೃತ್ವ ವಹಿಸಿರುವಂಥವರು US ಕಮಾಂಡರ್ ಪೆಗ್ಗಿ ವಿಟ್ಸನ್ ಲೇಡಿ. ಹಂಗೇರಿಯನ್ ಗಗನಯಾತ್ರಿ ಟೆಬೋರ್ ಕಾಪು, ಅವರು ಹಿಂದೂ ಕೂಡ ಹೋಗಿ ಬಂದಿರೋ ಸರಿ. ಪೋಲೆಂಡ್ನ ಸ್ಲಾವೋಸ್ ಯು ವಿನಿವ್ಕಿ ಅನ್ನುವಂಥವರು ಕೂಡ. ಈ 4 ಜನ ಹೆಜ್ಜೆ ಇಟ್ಟರು. ನೋಡಿ ಎಂಥ ಒಂದು ಸಂಭ್ರಮ ಇದು. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತಂದೆ ತಾಯಿ ಹೋಗುವಂಥ ಸಂದರ್ಭದಲ್ಲಿ ಕಣ್ಣೀರು ಬಂತವ್ರಿಗೆ. ಮಗ ಯಶಸ್ಸನ್ನು ಕಾಣಲಿ ಅಂತ ಹಾರೈಸಿದರು. ಅವರ ಹಾರೈಕೆ ನಿಜವಾಗಿದೆ. ಭಾರತದ 140 ಕೋಟಿ ಜನರ ಹಾರೈಕೆ ಕೂಡ ನಿಜ ಆಗಿದೆ. ISSಗೆ ಈ ಮುಖಾಂತರ ಹೆಜ್ಜೆ ಇಟ್ಟಂಥ ಮೊದಲ ಭಾರತೀಯ ಅನ್ನುವಂಥ ಹೆಗ್ಗಳಿಕೆಗೆ ಶುಭಾಂಶು ಪಾತ್ರರಾಗಿದ್ದಾರೆ. Ladies and gentlemen, it's time to keep your mobile phones ready with the flashlights on. Raise it up, high up above, and start waving it. Ladies and gentlemen, your cell phones, your lights, reaching up to the skies any moment. ಭಾರತದ ಶುಭಾಂಶು ಶುಕ್ಲಾ ಜೊತೆಗೆ ಪೆಗ್ಗಿ ವಿಟ್ಸನ್ ಅವರನ್ನೇ ಇದರ ನೇತೃತ್ವವನ್ನು ವಹಿಸಿರುವಂಥವರು. ಅಮೆರಿಕದವರು. ಅಮೆರಿಕಕ್ಕೆ ಬೇಕಾದಷ್ಟು ಅವಕಾಶಗಳು ಸಿಗ್ತವೆ. ಯಾಕಂದರೆ ಅಮೆರಿಕ ಇಂಥ ಪ್ರಯೋಗಗಳನ್ನು ಪದೇ ಮಾಡ್ತಾನೆ ಇರುತ್ತೆ. ರಷ್ಯಾ ಕೂಡ ಇಂಥ ಪ್ರಯೋಗಗಳನ್ನು ಪದೇ ಮಾಡ್ತಾ ಇರುತ್ತೆ. ಆದರೆ ಭಾರತಕ್ಕೆ 41 ವರ್ಷಗಳ ನಂತರ ಸಿಕ್ಕಿರುವಂಥ ಅದ್ಭುತ ಅವಕಾಶ. 41 ವರ್ಷಗಳ ನಂತರ 1984 ರಾಕೇಶ್ ಶರ್ಮಾ ಗಗನಯಾನ ಮಾಡಿದರು. 41 ವರ್ಷಗಳ ನಂತರ ಶುಭಾಂಶು ಶುಕ್ಲಾ 2ನೇ ಭಾರತೀಯ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಾಲಿಟ್ಟಂಥ ಮೊದಲ ಭಾರತೀಯ ಅನ್ನುವಂಥ ಹೆಗ್ಗಳಿಕೆ. ಶುಭಾಂಶು ಶುಕ್ಲಾ ಭಾರತದವರು, ಪೆಗ್ಗಿ ವಿಟ್ಸನ್ ಅಮೆರಿಕದವರು, ಇನ್ನು ಪೋಲೆಂಡ್ನವರು ಮತ್ತು ಹಂಗರಿಯವರು ಒಬ್ಬೊಬ್ಬರಿದ್ದಾರೆ. ಪೋಲ್ಯಾಂಡ್ 1978ರಲ್ಲಿ ಅದಕ್ಕೊಂದು ಅವಕಾಶ ಸಿಕ್ಕಿತ್ತು. ಇನ್ನು ಹಂಗರಿ 1980ರಲ್ಲಿ ಅದಕ್ಕೊಂದು ಅವಕಾಶ ಸಿಕ್ಕಿತ್ತು. ಸ್ಲವಾನ್ ಪೋಲೆಂಡ್ನವರು, ಇನ್ನು ಟಿಬರ್ ಹಂಗರಿಯ ವಿಜ್ಞಾನಿ. 4 ಜನ ಕಾಲಿಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ. ಇಲ್ಲಿಂದ ಶುರುವಾಗುತ್ತೆ ಡಾಕಿಂಗ್ ಪ್ರಕ್ರಿಯೆ. ಪೂರ್ಣವಾಗಿದೆ. ಇಲ್ಲಿಂದ ಅವರು ತಮ್ಮ ಅಧ್ಯಯನವನ್ನು ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಪ್ರತಿ ವಿವರಗಳನ್ನು ಕೂಡ ಕಲೆ ಹಾಕಬೇಕು. ಪ್ರತಿ ವಿವರಗಳನ್ನು ಕೂಡ. ಯಾಕಂದರೆ ನಾವು ಕೂಡ 27-28ರ ಸುಮಾರಿಗೆ ಮಾನವ ಸಹಿತವಾಗಿ ನಾವು ಕಳಿಸಬೇಕು ಅನ್ನುವಂಥ ಪ್ಲಾನ್ ಇದೆಯಲ್ಲ ಭಾರತದ್ದು, ಇಸ್ರೋದ್ದು. ಅದಕ್ಕಿದು ತಾಲೀಮು. ಎಲ್ಲ ಅನುಭವಗಳನ್ನು ಪಡ್ಕೊಂಬರ್ಬೇಕು. ಈ ಮುಖಾಂತರ ನಮ್ದು 27-28ರ ಸಂದರ್ಭದಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು. ಯಾಕಂದರೆ ಸ್ಪೇಸ್ ಎಕ್ಸ್ ಎಷ್ಟರ ಮಟ್ಟಿಗೆ ಇದನ್ನು ಮುಂದೂಡಿತ್ತು ನಾವು ನೋಡಿದ್ವಿ. 7 ಬಾರಿ ಮೇ 29, ಜೂನ್ 8, ಜೂನ್ 9, ಜೂನ್ 10, ಜೂನ್ 11, 19, 22 ಬೇರೆ ಬೇರೆ ಕಾರಣಗಳು. ಇಂಜಿನಲ್ಲಿ ದೋಷ ಅಂತ,
ಆಕ್ಸಿಜನ್ ಪೂರೈಕೆಯಲ್ಲಿ ಸಮಸ್ಯೆ ಇದೆ ಅಂತ, ಹವಾಮಾನ ವೈಪರೀತ್ಯ ಅಂತ. ಒಂದಾ ಎರಡಾ?